ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಅಂತ ಅಂದ್ಕೊಳ್ತಾ ನಾವು ಒಂದು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ವರಮಹಾಲಕ್ಷ್ಮಿ ಐಟಮ್ಸ್ ಆದರೆ ನನ್ನ ಚಾನಲ್ ತುಂಬ ಒಂದು ವೀಡಿಯೋಸ್ ಆದರೆ ನೋಡಿದ್ದೀರಾ. ಸೊ ಹೌದು ಫ್ರೆಂಡ್ಸ್, ಇನ್ನೊಂದು ವೀಡಿಯೋ ಕೂಡ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೇನಾದರೂ ಡೆಕೋರೇಷನ್ ಐಟಮ್ಸು, ಜರ್ಮನ್ ಸಿಲ್ವರ್ ಐಟಮ್ಸು, ಹಾಗೆಯೇ ನಿಮ್ಗೇನಾದರೂ ದೇವ್ರಿಗೇನಾದರೂ ನೀವು ಅಲಂಕಾರ ಮಾಡಿಸ್ಕೊಬೇಕು ಅನ್ನೋದಾದರೆ ಇಲ್ಲ ಜರ್ಮನ್ ಸಿಲ್ವರು ಮತ್ತು ರಿಟರ್ನ್ ಗಿಫ್ಟ್ಸ್ ಐಟಮ್ಸು, ಈ ಥರ ಐಟಮ್ಸು ಮತ್ತು ಬ್ಯಾಂಗಲ್ಸ್ ಪೌಚ್ ನೀವೇನಾದರೂ ಅಷ್ಟರ ಜೊತೆಯಲ್ಲೇ ಕೊಡಬೇಕು ಬ್ಯಾಂಗಲ್ಸ್ ಅನ್ನೋದಾದರೆ ಎಲ್ಲ ಐಟಮ್ಸು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಹಾಗೆಯೇ ಡೆಮೋ ಯಾವ ಥರ ಇಡ್ಬೋದು ಅನ್ನೋ ಒಂದು ಐಡಿಯಾ ಕೂಡ, ಕಾನ್ಸೆಪ್ಟ್ ಕೂಡ ಇಲ್ಲಿ ತೋರಿಸಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಹಾಗೆಯೇ ಇಲ್ಲ ನಮಗೆ ಟೈಮ್ ಇಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆ, ನನಗೆ ಫುಲ್ ಕಂಪ್ಲೀಟಾಗಿ ನಮಗೆ ಏನು ಡೆಮೋ ಇಟ್ಟಿದ್ದಾರಲ್ವ ಅದೆಲ್ಲ ಕೂಡ ತೊಗೊಂಡು ಹೋಗಬೇಕು ಅಂದರೆ ಆ ಥರ ಕೂಡ ನೀವು ಕಂಪ್ಲೀಟಾಗಿ ಕೂಡ ಪರ್ಚೇಸ್ ಮಾಡ್ಕೊಬೋದು. ಸೊ ನೀವು ಅಲಂಕಾರ ಮಾಡಿಸ್ಕೊಬೇಕು ಅಂದರೂ ಕೂಡ ಅಲಂಕಾರ ಕೂಡ ಅಮ್ಮನವ್ರಿಗೆ ಮುಖಕ್ಕೆ ಅಲಂಕಾರ, ಜ್ಯುವೆಲ್ರಿ ಅಲಂಕಾರ ಎಲ್ಲ ಕೂಡ ಮಾಡಿಸ್ಕೊಬೋದು. ಇದು ಕಿರೀಟಗಳು ನೋಡಿ ಹೊಸದಾಗಿ ಬಂದಿರೋವಂಥದ್ದು ಮಾರ್ಕೆಟ್ಗೆ. ಸೊ ಅಮ್ಮವ್ರದ್ದು ಫೇಸು ನೋಡಿ, ಬೇಬಿ ಫೇಸ್ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಸೈಜಸ್ ವೈಸು ನಿಮಗೆ ಅಮ್ಮವ್ರದ್ದು ಫೇಸ್ ಕೂಡ ಸಿಗುತ್ತೆ. ಜ್ಯುವೆಲ್ರೀಸು ನೀವೆಲ್ಲ ಕೂಡ ನೀವು ಅದನ್ನು ನೀವು ಇದು ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಬೋದು ಇಲ್ಲಿ. ಸೊ ಹಾಗೆಯೇ ಇದು ಏನು ಹೇರ್ ಸ್ಟೈಲ್ ಇದೆಯಲ್ವ ಅದು ಕೂಡ ನಿಮಗೆ ಡಿಟ್ಯಾಚಬಲ್ ಇರುತ್ತೆ. ಸೊ ಈ ಥರ ನಿಮಗೆ ಇಲ್ಲಿ ಬ್ಯಾಕ್ ಡ್ರಾಪ್ಗೆ ಹಾಕುವಂತಹ ಆನೆಗಳಿರ್ಬೋದು, ಈ ಥರ ಇದೇನು ಗಿಣಿಗಳಿರ್ಬೋದು, ಹಾಗೆಯೇ ನಿಮಗೆ ಈ ಥರ ಹಾರಗಳು, ಮಾಲೆಗಳು, ತುಂಬಾ ಐಟಮ್ಸ್ ಇದೆ, ಹೇಳೋಕ್ಕಾಗಲ್ಲ. ಸೊ ನೀವು ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಕಾಣಿಸುತ್ತೆ ಯಾವ ಥರ ಇದೆ ಏನು ಅಂತಂದ್ಬಿಟ್ಟು. ಇದು CJ ಸ್ಟೋನ್ಸಲ್ಲಿ ಅಲಂಕಾರ ಮಾಡಿರೋವಂಥದ್ದು. ಒಂದೊಂದು ಥರ ಬೇರೆ ಬೇರೆ ಥರ ಅಲಂಕಾರಗಳಾದರೆ ಇವರು ಅಮ್ಮನವ್ರಿಗೆ ಮಾಡಿದ್ದಾರೆ. ಸೊ ನಿಮಗೆ ಯಾವ ಥರ ಬೇಕು ಏನು ಅಂತಂದ್ಬಿಟ್ಟು ನೀವು ನೋಡಿ ಕೂಡ ತೊಗೊಂಡೋಗ್ಬೋದು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಐಡಿಯಾ ಆದರೂ ನಿಮಗೆ ಬಂದೇ ಬರುತ್ತೆ ಯಾವ ಥರ ಕೂರಿಸ್ಬೇಕು ಅಮ್ಮನವ್ರನ್ನ. ಈ ಸತಿ ಯಾವ ಥರ ವಿಶೇಷವಾಗಿ ನಾನು ಕೂರಿಸಿದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಮ್ಮನವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರು ಕೂಡ ಸಾಕಾಗಲ್ಲ. ಅಮ್ಮವರು ಬಂದು ಅಲಂಕಾರ ಪ್ರಿಯರು ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ನಮಗೆ ಎಷ್ಟು ಅಲಂಕಾರ ಮಾಡಿದ್ರು ನಮಗೊಂದು ತೃಪ್ತಿ ಸಿಗೋಕ್ಕೆ ನಾವು ಈ ಒಂದು ಹಬ್ಬವನ್ನು ಆಚರಿಸ್ತೀವಿ, ಅಮ್ಮವ್ರನ್ನ ಕೂರಿಸ್ತೀವಿ. ಸೊ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೊಸಬರು ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟು. ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ. ಸೊ ಅರ್ಧಂಬರ್ಧ ವೀಡಿಯೋ ನೋಡ್ಕೊಂಬಿಟ್ಟು ಪ್ಲೀಸ್ ಮತ್ತೆ ಕಮೆಂಟ್ಸ್ ಹಾಕ್ತೀರಾ, ಮತ್ತೆ ನಾನು ಆನ್ಸರ್ ಮಾಡಬೇಕಾಗತ್ತೆ. ಸೊ ನಿಮಗೆ ಎಲ್ಲ ಫುಲ್ ವೀಡಿಯೋ ನೋಡಿದ್ದೀನಿ ಅಂದರೆ ಮತ್ತೆ ಕಮೆಂಟ್ ಹಾಕಿ ನಾನು ಆನ್ಸರ್ ಮಾಡ್ತೀನಿ. ಏನೇ ಡೌಟ್ ಇದ್ದರೂ ಕೂಡ ಅರ್ಧಂಬರ್ಧ ವೀಡಿಯೋ ನೋಡಿರ್ತೀರ ಮತ್ತೆ ಕಮೆಂಟ್ ಹಾಕ್ತೀರಾ ಫ್ರೆಂಡ್ಸ್. ಈ ಥರ ಮಾಡಬೇಡಿ. ಸೊ ನೋಡಿ, ಇದೆಲ್ಲ ಡೆಕೋರೇಟಿವ್ ಐಟಮ್ಸು ನಿಮಗೆ ಅಮ್ಮನ ಮುಂದೆ ಇಡೋದಕ್ಕೆ. ಸೊ ಯಾವ ಥರ ಕೂಡ ಇಡ್ಬೋದು ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ. ಆರ್ಚ್ಗಳು ಬೇಕಾ, ತುಳಸಿ ಕಟ್ಟೆಗಳು ಬೇಕಾ, ಹಾಗೆಯೇ ನಿಮಗೆ ದೀಪಗಳು ಬೇಕಾ, ಅಂದರೆ ಹಂಸಗಳು ಬೇಕಾ, ಈ ಥರ ನಿಮಗೆ ಬ್ಯಾಕ್ ಡ್ರಾಪ್ ಅಂದರೆ ಬ್ಯಾಕಲ್ಲಿ ಏನೋ ಪ್ರಭಾವಳಿ ಅಂತಾರಲ್ವ ಆ ಥರದ್ದು ಬೇಕಾ, ಎಷ್ಟು ಥರ ಐಟಮ್ಸ್ ಇದೆ ಡೆಕೋರೇಟಿವ್ ಅಂದರೆ ತುಂಬಾ ಐಟಮ್ಸ್ ಇದೆ. ಸೊ ಅದಕ್ಕೆ ಹೇಳಿದ್ದು ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಥರ ಒಂದು ಯುನೀಕಾಗಿರುವಂಥ ವೀಡಿಯೋಗಳು ನೀವು ಶೇರ್ ಮಾಡಿದರೆ ನಮಗೂ ಕೂಡ ಒಂಥರ ಖುಷಿಯಾಗತ್ತೆ. ಏನಪ್ಪ ಇಷ್ಟು ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ನಮ್ಮ ವ್ಯೂವರ್ಸು ಅಂತ. ಸೊ ಇನ್ನೂ ನಮಗೆ ಒಂಥರ ಇದು ನೋಡಿ, ಇದು ಕಾಸಿಂದ ಒಂದು ಚಂಬು ಅಂತ ಹೇಳ್ಬೋದು. ಅಮ್ಮವ್ರದ್ದು ಕಾಸು ನಾವು ಕೊಡೋ ಥರ, ನಮ್ಮ ಮನೆಗೆ ಕೊಡೋ ಥರ ಒಂದು ಪಾಸಿಟಿವ್ ಫೀಲಿಂಗಲ್ಲಿ ಇದೆ. ಬನ್ನಿ ವಿಡಿಯೋಗೆ ಹೋಗೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ ಮ್ಯಾಮ್, ಇವತ್ತು ವರಮಹಾಲಕ್ಷ್ಮಿ ಐಟಮ್ಸ್ ಏನು ತಂದಿದ್ದೀರಾ ಮ್ಯಾಮ್ 2025 ವರಮಹಾಲಕ್ಷ್ಮಿ ಹಬ್ಬಕ್ಕೆ? ನಮ್ಮ ಶಾಪ್ ಹೆಸರು ಕನಿಕಾ ಬ್ಯಾಂಗಲ್ಸ್. ನಮ್ಮ ಶಾಪ್ ಇರೋದು 9 ಕ್ರಾಸ್ ಮಲ್ಲೇಶ್ವರಂ, ಸಂಪಿಗೆ ರೋಡು. ಲ್ಯಾಂಡ್ ಮಾರ್ಕ್ ಬಂದು ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಇದೆ. ಸೊ ಈ ಸತಿ ವರಮಹಾಲಕ್ಷ್ಮಿಗೆ ತುಂಬಾ ವೆರೈಟಿ ಆಫ್ ಡೆಕೋರೇಷನ್ ಐಟಮ್ಸ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸಸ್ ಎಲ್ಲ ತಗೊಂಡ್ ಬಂದಿದ್ದೀವಿ. ಅದನ್ನ ತೋರಿಸ್ತೀನಿ. ತೋರಿಸಿ ಮ್ಯಾಮ್. ನೋಡಿ, ಇದು ಸ್ಯಾರಿ ಡ್ರೇಪ್ ಮಾಡಿರೋದು ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಸಿಗತ್ತೆ ನಮ್ಮ ಹತ್ರ. ಓಕೆ, ಅಲ್ಲಿ ಸ್ಟ್ಯಾಂಡ್ ಇದಲ್ಲ, ಇದಾ? ಸ್ಯಾರಿ ಡ್ರೇಪಿಂಗ್ ಸ್ಟ್ಯಾಂಡ್. ಓಕೆ. ಸೊ ಅದಕ್ಕೆ ಇದನ್ನ ಡ್ರೇಪ್ ಮಾಡಿ ಒಂದು ಡೆಮೋ ಇಟ್ಟಿದ್ದೀವಿ. ಸೊ ಇದಕ್ಕೆ CZ ಸ್ಟೋನ್ ಜ್ಯುವೆಲರಿಯಲ್ಲಿ ಡೆಕೋರೇಟ್ ಮಾಡಿದೀವಿ. ಸೊ ಈ ತರ ತುಂಬಾ ವೆರೈಟಿ ಆಫ್ ಫೇಸಸ್ ನಮ್ಮ ಹತ್ರ ಸಿಗುತ್ತೆ. ಅದು ಬಿಟ್ಟು ಡೆಕೋರೇಷನ್ ಗೆ ಬೇಕಾಗಿರುವಂತ ಈ ತರ ಬ್ಯಾಕ್ ಆರ್ಚ್ ಮತ್ತೆ ಈ ತರ ಪಿಕಾಕ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಪಿಕಾಕ್ಸ್, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಇರುವಂತದ್ದು ಕೂಡ ಇದೆ. ಸೊ ಸ್ಮಾಲ್ ಆರ್ಚ್ ಬೇಕು ಅಂದ್ರೂ ಇದೆ. ಅದ್ರಲ್ಲಿ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ, ಸ್ಕ್ವಯರ್, ಸರ್ಕಲ್ ಆ ತರ ಎಲ್ಲ ಇದೆ. ಸೊ ಇಲ್ಲಿ ಸ್ವಾನ್ಸ್ ಎಲ್ಲ ಇದೆ. ಪ್ರತಿಯೊಂದು ಇದೆಲ್ಲ ಡೆಕೋರೇಷನ್ ಗೆ ಇಡುವಂತದ್ದೇ. ಎಲಿಫೆಂಟ್ಸ್, ಡ್ಯಾನ್ಸಿಂಗ್ ಡಾಲ್ಸ್, ಲೋಟಸ್, ಮತ್ತೆ ಇದು ತುಳಸಿ ಪಾಟ್ಸ್. ಸೊ ಇದು ನಿಮ್ಗೆ ಡಿಫ್ರೆಂಟ್ ಸೈಜಸ್ ಅಲ್ಲಿ ಕೂಡ ಸಿಗುತ್ತೆ.
ಮತ್ತೆ ಇದು ನೋಡಿ, ಇದು ಹೊಸದಾಗಿ ಬಂದಿರುವಂತದ್ದು ಅಷ್ಟಲಕ್ಷ್ಮಿದು. ಡೆಕೋರೇಷನ್ಗೆ ಇಡುವಂತದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದೊಂದು ವೆರೈಟಿ ಶಂಕು ಚಕ್ರ ಇರೋದು. ಓಕೆ, ಎಕ್ಸ್ಕ್ಯೂಸ್ ಮೀ. ಸೊ ಇದು ಕೂಡ ಅಷ್ಟೇ ವುಮೆನ್ ಡ್ಯಾನ್ಸಿಂಗ್ ಡಾಲ್. ಮತ್ತೆ ಇದು ನೋಡಿ ಕಾಯಿನ್ ಪಾಟ್ಸ್ ಇದು. ಓಕೆ. ಸೊ ಅದ್ರಲ್ಲಿ 2 ಟೈಪ್ಸ್ ಆಫ್ ಕಾಯಿನ್ ಪಾಟ್ಸ್ ಇದೆ. ಓಕೆ. ಸೊ ಇದು ಸೈಡ್ ಅಲ್ಲಿ ಈ ತರದ್ದು 2 ತಗೊಂಡು ಆ ಕಡೆ ಈ ಕಡೆ ಸೈಡ್ ಅಲ್ಲಿ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಕೋನ್ ಪಿಕಾಕ್ಸ್. ಓಕೆ. ಸೊ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಪಿಕಾಕ್ಸ್ ಅಲ್ಲಿ ಮತ್ತೆ ಎಲಿಫೆಂಟ್ಸ್ ಅಲ್ಲಿ. ಕಲರ್ಸ್ ಕೂಡ ಇದೆ, ಸೈಜಸ್ ಕೂಡ ಅವೈಲೇಬಲ್. ಓಕೆ ಓಕೆ. ಸೊ ಮತ್ತೆ ಇದು ಕೂಡ ಅಷ್ಟೇ, ನಾವು ಈ ಬ್ಯಾಕ್ ಆರ್ಚ್ ಎಲ್ಲ ಮಾಡಿ ಸೆಟಪ್ ಮಾಡಿ ಇಟ್ಟಿದ್ದೀವಿ. ಸೊ ಇದು ಬೇರೆ ತರ ಫೇಸ್ ಡೆಕೋರೇಟ್ ಮಾಡಿರೋದು, ತುಂಬಾ ಚೆನ್ನಾಗಿದೆ. ಇದು ಬಂದು ದರ್ಬಾರ್ ಸ್ಟೈಲ್ ಅಲ್ಲಿ ಕೂತಿರೋದು ವರಮಹಾಲಕ್ಷ್ಮಿ. ಸೊ ಇದು ಕೂಡ ಕಂಪ್ಲೀಟ್ ರೆಡಿ ಮಾಡಿ ಇಟ್ಟಿದೀವಿ. ಸಪೋಸ್ ಇದೇ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದ್ರೆ ಕಸ್ಟಮೈಸ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕು ಅಂದ್ರೆ ಆ ತರ ಮಾಡ್ಬೋದು ಕಂಪ್ಲೀಟ್ ಆಗಿ. ಸೊ ನಾನು ಆವಾಗ್ಲೇ ತೋರಿಸಿದ್ದು ಫೇಸ್ ನಿಮ್ಗೆ ಸಿಜೆಡ್ ಸ್ಟೋನ್ ಅಲ್ಲಿ ಇದಲ್ವಾ, ಸಿಜೆಡ್ ಸ್ಟೋನ್ಸ್ ಇದೆಲ್ಲ ಆಂಟಿಕ್ ಜ್ಯುವೆಲ್ರಿ, ಮ್ಯಾಟ್ ಫಿನಿಶ್ ಜ್ಯುವೆಲ್ರಿ ಮಾಡಿರೋಂಥದ್ದು. ಓಕೆ. ಸೊ ಕಸ್ಟಮರ್ ಯಾವ ತರ ಪ್ರಿಫರ್ ಮಾಡ್ತಾರೋ ಆ ತರ ಮಾಡಿಸ್ಬೇಕು. ಸೊ ಎಷ್ಟು ದಿನ ಬೇಕಾಗುತ್ತೆ ಮ್ಯಾಮ್ ನಾವೇನಾದ್ರು ಕಸ್ಟಮೈಸ್ ಬೇಕು ಅಂತಂದ್ರೆ? ಕಸ್ಟಮೈಸೇಷನ್ ಪೇಂಟಿಂಗ್, ಹ್ಯಾಂಡ್ ಪೇಂಟಿಂಗ್ ಕೂಡ ಮಾಡ್ಕೊಡ್ತೀವಿ, ಇಲ್ಲ ಪೇಂಟಿಂಗ್ ಆಗಿರುತ್ತೆ ಈ ತರ ಫೇಸ್ ಕೂಡ ನಮ್ಮ ಹತ್ರ ಸಿಗುತ್ತೆ. ಸೊ ಹ್ಯಾಂಡ್ ಪೇಂಟಿಂಗ್ ಬೇಕಾಗುತ್ತೆ ಅಂದ್ರೆ ಅದಕ್ಕೊಂದು 2 ಡೇಸ್ ಬೇಕಾಗುತ್ತೆ. ಸೊ ಈ ತರ ಬರೀ ಜ್ಯುವೆಲ್ರಿ ಹಾಕ್ಸ್ಕೊತೀವಿ ಅಂದ್ರೆ ವಿತಿನ್ 1 hour ಅಲ್ಲಿ ಹಾಕ್ಕೊಡ್ತೀವಿ. 1 hour ಅಲ್ಲಿ ಹಾಕೊಡ್ತೀರಾ? ಓಕೆ, ಸೂಪರ್. ಸೊ ಏನ್ ಅಟ್ರಾಕ್ಷನ್ ಇದ್ರಲ್ಲಿ ಅಂತಂದ್ರೆ ಇಲ್ಲಿ ಕಾಯಿನ್ ಬರ್ತಾ ಇದೆಯಲ್ವಾ, ಅದು ತುಂಬಾನೇ ಒಂಥರ ಎಲಿಗೆಂಟ್, ಸೂಪರ್ ಆಗಿದೆ, ಯೂನಿಕ್ ಆಗಿದೆ. ಸೊ ಪ್ರತಿ ವರ್ಷ ಈ ತರ ಇರಲ್ಲ. ಹೌದು. ಸೊ ಈ ವರ್ಷ ಮಾತ್ರ ಬಂದಿರೋಂಥದ್ದು. 2 ಟೈಪ್ ಇದೆ ನೋಡಿ, ಈ ತರ ನಿಮ್ಗೆ ಅಂದ್ರೆ ಕಾಸುಗಳು ಈ ತರ ಬರ್ತಾ ಇರೋ ತರ, ಆಶೀರ್ವಾದ ಮಾಡೋ ತರ, ಹಾಗೇನೆ ಬಂದ್ಬಿಟ್ಟು ತಾಯಿ ಕೈಯಿಂದಾನೇ ನಿಮ್ಗೆ ಬಿಂಗೆ ಬೀಳೋ ತರ. ಇದೆಲ್ಲ ಒಂಥರ ಶುಭ ಸೂಚನೆಗಳು ಇದ್ದಂಗೆಲ್ಲ ಮನೆಗೆ ತುಂಬಾನೇ ಚೆನ್ನಾಗಿರತ್ತೆ. ಈ ತರ ಡೆಕೋರೇಟ್ ಮಾಡೋದಕ್ಕೆ ಈ ತರ ಲೋಟಸ್ ಕೂಡ ಇದೆ. ಲೋಟಸ್, ಎಲಿಫೆಂಟ್ಸ್, ಮತ್ತೆ ಪಿಕಾಕ್, ಪ್ಯಾರೆಟ್ಸ್. ಓಕೆ. ಅದೇ ಇದೆ. ಈ ತರ ಸ್ಮಾಲ್ ಕೋರ್ನ ಮತ್ತೆ ಗ್ರ್ಯಾಂಡ್ ಆಗಿರುವಂತದ್ದು ತುಂಬಾ ವೆರೈಟೀಸ್ ಇದೆ. ನಾನು ಸ್ವಲ್ಪ ಇಲ್ಲಿ ಮಾತ್ರ 1-2 ಮಾತ್ರ ಡಿಸ್ಪ್ಲೇ ಮಾಡಿದ್ದೀವಿ. ಮೇಲ್ಗಡೆ ಇನ್ನೊಂದು ಬನಾನಾ ಬಂಚ್ ಇದೆ. ಸೊ ಡಿಫರೆಂಟ್ ವೆರೈಟೀಸ್ ಆಫ್ ತೋರ್ನಾಸ್, ಬ್ಯಾಕ್ ಡ್ರಾಪ್ಸ್ ಸಿಗುತ್ತೆ. ಸೊ ಹಾರಗಳು ಕೂಡ ಇದೆ ನೋಡಿ ದೇವ್ರಿಗೆ. ಇದಂತೂ ತುಂಬಾ ಚೆನ್ನಾಗಿದೆ ಮ್ಯಾಮ್, ಡೆಕೋರೇಟಿವ್ ಐಟಮ್ಸ್ ನೋಡಿ. ಹಾಗೇನೆ ಶಿವಂದ್ ಬೇಕು ಅಂದ್ರೆ ಅದು ಕೂಡ ಇದೆ. ತ್ರಿಶೂಲ ಹೌದು, ತುಂಬಾ ಚೆನ್ನಾಗಿದೆ. ಓಕೆ, ಇದಲ್ವಾ? ಓಕೆ. ಫ್ಲವರ್ಸ್ ಬೇರೆ ಬೇರೆ ಬರುತ್ತಲ್ವಾ, ಚೆನ್ನಾಗಿದೆ. ಫೇಸಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಇದೊಂಥರ ಡಿಫ್ರೆಂಟ್ ಆಗಿ ಇಲ್ಲಿ ಸೊ ನೆಕ್ಸ್ಟ್ ಅಮೇಜಿಂಗ್ ಆಗಿದೆ ನೋಡಿ. ಎಲ್ಲ ಕೂಡ ಅಷ್ಟೇ ನಿಮಗೆ ಕವರ್ ಆಗಿರತ್ತೆ ಎಲ್ಲಾನು, ಯಾಕಂದ್ರೆ ಮುಟ್ಟಿ ಅದೆಲ್ಲ ಜುವೆಲ್ಸ್ ಎಲ್ಲ ಬಿದ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಕೂಡ ಕವರ್ ಮಾಡಿದ್ದಾರೆ. ಚೆನ್ನಾಗಿದೆ. ಸ್ಪೇಸ್ ಸಿಗತ್ತೆ, ಈ ತರ ಕೂಡ ಸಿಗತ್ತೆ. ಓಕೆ ಓಕೆ. ಸೊ ನೆಕ್ಸ್ಟ್ ನೋಡಿ, ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಜುವೆಲ್ಸ್ ಹಾಕಿನೇ ಮಾಡಿರೋಂಥದ್ದು. ಎಷ್ಟು ರೇಂಜ್ ಇಂದ ಇದೆ ಮ್ಯಾಮ್? ಪ್ಲೇನ್ ಫೇಸಸ್ 250 ಇಂದ ಸ್ಟಾರ್ಟ್ ಆಗುತ್ತೆ. ಬಿಟ್ಟು ಜರ್ಮನ್ ಸಿಲ್ವರ್ ಫೇಸಸ್ ಸಿಗುತ್ತೆ, ಅದರಲ್ಲಿ ಮ್ಯಾಟ್ ಫಿನಿಶ್, ಗ್ಲಾಸಿ ಫಿನಿಶ್ ಸಿಗುತ್ತೆ. ಇನ್ ಕೇಸ್ ಈ ತರ ರೆಡಿಮೇಡ್ ಪೇಂಟ್ ಆಗಿರೋ ಫೇಸಸ್ ಸಿಗುತ್ತೆ. ಇಲ್ಲ ನಿಮ್ಗೆ ಹ್ಯಾಂಡ್ ಪೇಂಟ್ ಮಾಡಿಸ್ಕೋಬೇಕು ಅಂದ್ರೆ ಅದನ್ನು ಕೂಡ ನಾವು. ಸೊ ಈ ತರ ಗಾಡ್ ಜ್ಯುವೆಲ್ರಿ ಕೂಡ ಡೆಕೋರೇಟ್ ಮಾಡ್ಕೋಬಹುದು. ಅದ್ ಬಿಟ್ರೆ ಈ ತರ ಸೀಜೆಡ್ ಸ್ಟೋನ್ಸ್ ಅಲ್ಲೂ ಮಾಡ್ಕೋಬಹುದು. ಅಲ್ಲ ನಾನು ತೋರಿಸ್ದಾಗ ಆಂಟಿಕ್ ಅಲ್ಲಿ ಕೂಡ ಮಾಡ್ಕೋಬಹುದು. ಸೊ ಎಲ್ಲಾ ತರ ಜ್ಯುವೆಲ್ರಿ ಇದೆ. ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಸೊ ಪ್ಲಾಸ್ಟಿಕ್ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಇದಾಗ್ಬೋದು, ಬಟ್ ತುಂಬಾ ನೀಟ್ ಆಗಿದೆ. ಎಲ್ಲ ಕೂಡ ಮಾಡ್ಕೊಡ್ತಾರೆ ನಿಮ್ಗೆ. ಲಿಪ್ಸ್ಟಿಕ್ ಇಂದ ಹಿಡಿದು ಐಲೈನರ್ ಇಂದ ಎಲ್ಲ ಕೂಡ ಡೆಕೋರೇಷನ್ ಮಾಡ್ಕೊಡ್ತಾರೆ. ಅದೇನ್ ಮ್ಯಾಮ್? ಇದು ಕಸ್ಟಮೈಸ್ ಮಾಡಿರೋಂಥದ್ದು ಕಿರೀಟನಾ? ಓಕೆ, ಕೆಳಗಡೆ ತೋರಿಸು ಮ್ಯಾಮ್. ವಾವ್, ತುಂಬಾ ಚೆನ್ನಾಗಿದೆ ನೋಡಿ, ಸೂಪರ್ ಆಗಿದೆ. ಅಲ್ಲೊಂದ್ 2 ಇದೆ, ಇಲ್ಲೊಂದಿದೆ, ಪರ್ಲ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ. ಸೊ ಇದೆಲ್ಲ ಫೈಬರ್ ಫೇಸ್. ಸೊ ಇದು ಕೂಡ ನೀವು ಡೆಕೋರೇಟ್ ಮಾಡ್ಕೋಬಹುದು. ಇದು ಪ್ಲೇನ್ ಕೂಡ ಇದೆ. ಸೊ ಡೆಕೋರೇಷನ್ ಮಾಡಿರೋಂಥದ್ದು ಹಾಫ್ ಫೇಸ್, ಫುಲ್ ಫೇಸ್ ಎಲ್ಲ. ಓಕೆ, ತುಂಬಾನೇ ಚೆನ್ನಾಗಿದೆ. ಫುಲ್ ಫೇಸ್ ಸೂಪರ್ ಆಗಿದೆ ನೋಡಿ. ಹೌದು, ಕಿರೀಟ ಒಂದು ನಾವು ಡೆಮೋ ಮಾಡಿ ಇಟ್ಟಿದ್ದೀವಿ. ಸೊ ಇದು ಕೂಡ ಅಷ್ಟೇ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ವರಮಹಾಲಕ್ಷ್ಮಿನ ಡೆಕೋರೇಟ್ ಮಾಡಿ ಇಟ್ಟಿದ್ದೀವಿ. ಸೊ ಹೀಗೆ ಫುಲ್ ಸೆಟಪ್ ಕೂಡ ತಗೋಬಹುದು, ನೀವು ಬೇರೆ ತರ ಕೂಡ ತಗೋಬಹುದು. ಈ ಸಾರಿ ಏನ್ ಚೇಂಜ್ ಮಾಡ್ಕೊಡ್ತೀರಾ ಮ್ಯಾಮ್? ಅದೇ ಇರತ್ತಾ? ಇದು ಬಂದು ರೆಡಿಮೇಡ್ ಅಲ್ವಾ, ಸೊ ಇದು ಹೀಗೆ ಇರುತ್ತೆ. ಹೀಗೆ ಇರುತ್ತೆ, ರೆಡಿಮೇಡ್ ಸ್ಟ್ಯಾಚ್ಯೂ ಇದೆಲ್ಲ. ಸೊ ಇದು ಹೀಗೆ ಇರುತ್ತೆ. ಓಕೆ. ಇದು ಕೂಡ ಹೇಗೇನು ಅಷ್ಟೇ ಅದೇ ಡ್ರೆಸ್?
ಸಪೋಸ್ ಚೇಂಜ್ ಮಾಡ್ಬೇಕು ಅಂದ್ರೆ ಸ್ಟ್ಯಾಂಡ್ ತಗೊಂಡು ಹಾಕ್ತೀವಿ. ಸೊ ಆರ್ನಮೆಂಟ್ಸ್ ಯಾವ ತರ ಜುವೆಲ್ಸ್ ಎಲ್ಲ ಕೂಡ ಇಲ್ಲೇ ಸಿಗುತ್ತೆ ನಿಮ್ಗೆ. ಸ್ಪೇರ್ ಕೂಡ ಸಿಗುತ್ತೆ ವಿತ್ ನಿಮ್ಗೆ ಇದ್ರ ಜೊತೆ ಕೂಡ ಹಿಂಗೆ ತಗೊಂಡ್ಬಿಡ್ಬೋದು. ಫುಲ್ ನಮ್ಗೆ ಏನು ಮಾಡೋದ್ ಬೇಡ, ರೆಡಿ ಬೇಕು ಒಂದೇ ದಿನಕ್ಕೆ ಅಂದ್ರೆ ಇದು ಕೂಡ ಫುಲ್ ಪರ್ಚೇಸ್ ಮಾಡ್ಕೊಂಡ್ಬಿಡ್ಬೋದು. ಎಲ್ಲ ಆಲ್ರೆಡಿ 4-5 ಡೆಮೋ ಮಾಡಿಟ್ಟಿದ್ದಾರೆ ಅಮ್ಮವ್ರನ್ನ. ಓಕೆ, ಇದೆಲ್ಲ ಜರ್ಮನ್ ಸಿಲ್ವರ್ ಮ್ಯಾಮ್. ಇದು ಜರ್ಮನ್ ಸಿಲ್ವರ್ ಎಲಿಫೆಂಟ್ಸ್ ಡೆಕೋರೇಷನ್ ಪರ್ಪಸ್ ಗೆ ಇಟ್ಕೊಬಹುದು, ಗಿಫ್ಟಿಂಗ್ ಕೂಡ ಕೊಡ್ಬೋದು ನೋಡಿ. ರಿಟರ್ನ್ ಗಿಫ್ಟ್ಸ್ ಕೂಡ ಆಗುತ್ತೆ. ಮತ್ತೆ ಸೊ ಅದ್ರಲ್ಲೇ ಸೈಜ್ ಕೂಡ ಅದರಲ್ಲಿ ಸ್ಮಾಲ್ ಇಂದ ಎಲ್ಲ ಬಿಗ್ ಸೈಜ್ ಇದೆ. ಇದು ಕೂಡ ಅಷ್ಟೇ ನೋಡಿ, ಈ ತರ ಬೌಲ್ಸ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. 5 ಡಿಫ್ರೆಂಟ್ ಸೈಜಸ್ ಅಲ್ಲಿ ಬರುತ್ತೆ. ಮತ್ತೆ ಸ್ಕ್ವಯರ್ ಅಂಡ್ ಸರ್ಕಲ್ ಶೇಪ್ ಅಲ್ಲಿ ಬರುತ್ತೆ. ರಿಟರ್ನ್ ಗಿಫ್ಟ್ಸ್ ಗೂ ಚೆನ್ನಾಗಿರುತ್ತೆ, ಅಥವಾ ಪೂಜಾ ಪರ್ಪಸ್ ಕೂಡ ಯೂಸ್ ಮಾಡಬಹುದು. ಮುಂದೆ ಅಮ್ಮನ್ ಮುಂದೆ ಏನಾದ್ರು ಹಾಕಿ ಕೂಡ ಇಡ್ಬೋದು. ಇದೇನ್ ಮ್ಯಾಮ್ ಸ್ಟ್ಯಾಂಡ್ ಅದು? ಅದೇ ತೋರಿಸ್ತೀನಿ. ಅದು ಅಷ್ಟೊತ್ತರ ಸ್ಟ್ಯಾಂಡ್ ಅಂತ. ಇಲ್ಲಿ 108 ಅಷ್ಟೊತ್ತರ ಮಾಡ್ತಾರಲ್ವಾ, ಸೊ ಅವಾಗ ಒಂದೊಂದ್ ಫ್ಲವರ್ಸ್ ಇಲ್ಲಿ ಇಟ್ಕೊಂಡ್ ಬರ್ಬೋದು. ಇಲ್ಲಿ ಬೇಕಾದ್ರೆ ವಿಗ್ರಹ ಇಟ್ಕೋಬಹುದು, ಇಲ್ಲ ಅಂದ್ರೆ ರಿಮೂವ್ ಮಾಡ್ಬೋದಾ? ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿ ಇಡೋ, ಲೆಕ್ಕ ಬರ್ಲಿ ಅಂತನಾ? ಓಕೆ, ನಾವ್ ಆಕ್ಚುಲಿ ಬಿದೋಗುತ್ತೆ ಅಂತ ಸೆಲ್ಫನ್ ಟೇಪ್ ಹಾಕಿ ಅನ್ಸಿದೀವಿ. ಓಕೆ, ರಿಮೂವ್ ಮಾಡಿ ಹಾಕ್ಬೋದು. ಬಿಟ್ಟು ಜರ್ಮನ್ ಸಿಲ್ವರ್ ಆಗಿರುತ್ತೆ. ಬನಾನಾ ಲೀಫ್ ಅಂದ್ರೆ ಏನು ಬನಾನಾ ಗಿಡ ಅಂತ ಇರುತ್ತಲ್ಲ, ಮರ ಅಂತ ಹೇಳ್ತಾರಲ್ವ, ಆ ಥರ ಇರುತ್ತೆ. ಇದು ಕೂಡ ಡೆಕೋರೇಟಿವ್ ಪೀಸ್ ಆಗಿ ನಾವು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಅಮ್ಮವ್ರದ್ದು ಫೇಸಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫೇಸಸ್ ಎಲ್ಲ ನೋಡಿದ್ರೆ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕಾದ್ರೂ ಕೂಡ ತೊಗೊಳ್ಬೋದು. ಅದರಲ್ಲಿ ಕೂಡ ಸೈಜಸ್ ಕೂಡ ಅವೈಲಬಲ್ ಇದೆ. ಸೊ ನೋಡಿ, ಈ ಥರ ನಿಮಗೆ ಇದು ಏನು ಆರ್ಚ್ ಇದೆಯಲ್ವಾ ಹೇರ್ದು, ಅದು ಕೂಡ ನಿಮಗೆ ಸಪ್ರೇಟ್ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆ ಅದ್ರ ಜೊತೆ ಕೂಡ ನೀವು ತೊಗೊಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಹೇರ್ ಎಕ್ಸಸರೀಸಲ್ಲಿ ಬರೋಣ. ಇದು ಕೂಡ ಅಷ್ಟೇ, ನಿಮಗೆ ಡಿಟ್ಯಾಚಬಲ್ಲು ಅಟ್ಯಾಚಬಲ್ ಎಲ್ಲ, ಅಂದರೆ ನಿಮಗೆ ಬೇಡ ಅಂದರೆ ರಿಮೂವ್ ಮಾಡಿ ಕೂಡ ಇಡ್ಬೋದು. ಸೊ ಹಂಗೆ ಇಲ್ಲಾಂದರೆ ಹಾಗೆ ಕೂಡ ಇಟ್ಕೊಬೋದು. ಸೊ ಯಾವ ಟೈಪು ಅಂದರೆ 2 ಟೈಪು ಕೂಡ ನೀವು ಅದನ್ನು ಇದು 2 ಸೈಡು ಕೂಡ ನೀವು ಯೂಸ್ ಮಾಡ್ಕೊಬೋದು. ಒಂದೊಂದು ಸೈಡು ಒಂದೊಂದು ಥರ ಬೇರೆ ಥರ ಇರುತ್ತೆ, ಅದು ಕೂಡ ಇದೆ. ಹಾಗೆಯೇ ಇದೆಲ್ಲ ಆರ್ಚ್ಗಳು ಡಿಫ್ರೆಂಟ್ ಸೈಜಸಲ್ಲಿ ನಿಮಗೆ ಅಮ್ಮನಿಗೆ ಆರ್ಚ್ ಚಿಕ್ಕದು ದೊಡ್ಡದು, ಹಾಗೆಯೇ ನಿಮಗೆ ಗೋಲ್ಡನ್ ಕಲರಲ್ಲಿ ಆರ್ಚ್ಗಳು ಬೇಕಿದ್ರು ಕೂಡ ಅದರಲ್ಲಿ ಕೂಡ ಸುಮಾರು ಡಿಸೈನ್ಸ್ ಆದರೆ ನಿಮಗೆ ಅವೈಲಬಲ್ ಇದೆ ನೋಡಿ. ತುಂಬಾ ಚೆನ್ನಾಗಿದೆ, ಅಮೇಝಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೀವು ಆನ್ಲೈನ್ ಆದರೂ ತೊಗೊಳ್ಳಿ, ಇಲ್ಲ ಶಾಪ್ ವಿಸಿಟ್ ಒಂದ್ಸತಿ ಮಾಡಿ. ಸೊ ನಿಮಗೂ ಕೂಡ ಅಷ್ಟೇ, ನಿಮಗೆ ಟಚ್ ಆ್ಯಂಡ್ ಫೀಲ್ ಮಾಡ್ಕೊಂಡು ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ನೀವು ನೋಡಿ ತೊಗೊಬೋದು. ಸೊ ಹಾಗೆ ಡೆಮೋಸ್ ಕೂಡ ಇಟ್ಟಿರ್ತಾರಲ್ವ, ನಿಮ್ಗೆ ಯಾವ ಥರ ನಾವು ಡೆಕೋರೇಟ್ ಮಾಡಿದ್ರೆ ಯಾವ ಥರ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಿಮ್ಗೊಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗುತ್ತೆ, ತಲೆಯಲ್ಲಿ ಬರುತ್ತೆ ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಬ್ಯಾಕ್ ಡ್ರಾಪ್ಸ್ಗಳು ನಿಮಗೆ ಕಮಲದಲ್ಲಿ ಬರುತ್ತೆ, ಅಂದರೆ ಕಮಲದ ಹೂ ಥರ ಬರುತ್ತೆ. ಹಾಗೆಯೇ ಎಲಿಫೆಂಟ್ಸ್ ಬರುತ್ತೆ, ತುಂಬಾ ಇದೆ. ಸೊ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ತುಂಬಾ ಲೆಂದಿ ಆಗಿಬಿಡುತ್ತೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹಾಕಿದ್ದೀನಿ. ಸೊ ಇದೆಲ್ಲ ಲೆಗ್ಗು ಮತ್ತು ಹಸ್ತಪಾದ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ಅಷ್ಟೇ 4 ಕೈ 4 ಕಾಲು ಆ ಥರದ್ದು ಕೂಡ ಇದೆ. ಸೊ ಈ ಕಲರ್ಸ್ ಕೂಡ ಅಷ್ಟೇ ವೇರಿಯೇಷನ್ ನೋಡ್ತಾ ಇದ್ರಲ್ವ, ಗೋಲ್ಡನ್ ಕಲರು, ಸ್ಕಿನ್ ಕಲರು ಎಲ್ಲ ಥರ ಇದೆ. ಸೈಜಸ್ ಆದರೆ ಎಲ್ಲ ಸೈಜಸ್ಸು ಕೂಡ ನಿಮಗೆ ಅವೈಲಬಲ್ ಇದೆ. ಸೊ ಸ್ಟಾರ್ಟಿಂಗ್ ರೇಂಜು ಕೂಡ ಹೇಳಿದ್ದಾರೆ 350 ಅನಿಸುತ್ತೆ ಮೋಸ್ಟ್ಲಿ. ಇದು ತೋಮಾಲೆಗಳು ನೋಡ್ತಾ ಇದ್ರಲ್ವ. ಸೊ ಈಗ ಅಮ್ಮನವ್ರಿಗೆ ಡೆಮೋ ಎಲ್ಲ ನೋಡ್ಕೊಂಬಂದ್ರಲ್ಲ, ಅಲ್ಲಿ ಸೈಡ್ಗೆ ಹಾಕಿರ್ತಾರೆ ನೋಡಿ ಡೆಮೋ, ಅದರಲ್ಲಿ ನಿಮಗೆ ತೋಮಾಲೆ ಕೂಡ ಹಾಕಿದ್ರು. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ಅಂತ ಅನ್ಕೊತೀನಿ. ಸೊ ಇದೇ ಥರ ತೋಮಾಲೆಗಳು ಕೂಡ ಇದೆ ನೋಡಿ, ತೋಮಾಲೆಗಳು ಕೂಡ ನೀವು ಹಾಕೊಬೋದು. ಸೊ ಅದರಲ್ಲಿ ಕೂಡ ನಿಮಗೆ ಕಲರ್ಸು ಏನು ಪ್ಯಾಟ್ರನ್ಸು ಎಲ್ಲನೂ ಇದೆ, ಸೈಜಸ್ಸು ಎಲ್ಲನೂ ಇದೆ. ಇದು ಅಮ್ಮ ಅವ್ರ ಫೇಸು. ಸೊ ಕೃಷ್ಣ, ಶಿವ, ಹಾಗೆಯೇ ಏನು ನವದುರ್ಗೆಯರು, ಅಷ್ಟಲಕ್ಷ್ಮಿಯರು, ಈ ಥರ ನಿಮಗೆ ಫೇಸಸ್ ಆದರೆ ನಿಮಗೆ ಎಲ್ಲ ಕೂಡ ಸಿಗುತ್ತೆ. ಕಿರೀಟಗಳು, ದೇವಸ್ಥಾನಗಳಿಗೆ ಏನಾದರೂ ಬೇಕಾದರೆ ದೇವಸ್ಥಾನಗಳಿಗೆ ಕಿರೀಟಗಳು, ಎಲ್ಲ ಥರ ವೆರೈಟೀಸು ಕೂಡ ನಿಮಗೆ ಅವೈಲಬಲ್ ಇದೆ ಫ್ರೆಂಡ್ಸ್. ಹಾಫ್ ಕಿರೀಟ, ಫುಲ್ ಕಿರೀಟ, ಸೊ ಚಿಕ್ಕದು, ದೊಡ್ಡದು, ಮೀಡಿಯಮು, ಎಲ್ಲ ಥರದ್ದು ಕೂಡ ಇದೆ. ನೀವೇನಾದ್ರು ಕೊಡಬೇಕು ಅಂದರೆ ಸೈಜ್ ಕೂಡ ನೀವು ತಂದು ತೊಗೊಂಡೋಗ್ಬೋದು. ಸೊ ನಿಮಗೆ ಸ್ಟೋನ್ಸ್ ಕಿರೀಟಗಳು ಕೂಡ ಇದೆ, ಅದರಲ್ಲಿ ಕೂಡ ನಿಮಗೆ ಸೈಜಸ್ ವೇರಿಯೇಷನ್ ಇದೆ. ವೈಟ್ ಕಿರೀಟ ಬೇಕಾ, ಇಲ್ಲ ಕೂಡ ನಮಗೆ ಮಿಕ್ಸು ಏನೋ ಹರಳಲ್ಲಿ ಅಂದರೆ ಸ್ಟೋನ್ಸಲ್ಲಿ ಬೇಕಾಗಿರುವಂಥ ಕಿರೀಟಗಳು ಬೇಕಾ, ಎಲ್ಲ ಥರನೂ ಇದೆ ನಿಮಗೆ. ಅಮೇಝಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಮೇಯ್ನು ಇದರಲ್ಲಿ ಕೂಡ ನಾನು ಹಾಕಿರ್ತೀನಿ ಡೆಕೋರೇಟಿವು, ಟೆಂಪಲ್ ಐಟಮ್ಸು ಎಲ್ಲನೂ ಅಂತ ಹಾಕಿರ್ತೀನಿ. ಸೊ ನೀವು ಯಾರಾದರೂ ಟೆಂಪಲ್ಗೆ ಏನಾದರೂ ಹರಕೆ ಹೊತ್ಕೊಂಡಿದ್ರೆ ಇಲ್ಲಿ ನಿಮಗೆ ಇಲ್ಲಿಂದ ಕೂಡ ನೀವು ತೊಗೊಂಡೋಗಿ ದೇವ್ರಿಗೆ ಫಸ್ಟ್ ಫ್ಲೋರ್ಗೆ ಬಂದು ಬ್ಯಾಂಗಲ್ಸ್ ಆದರೆ ಸಿಗುತ್ತೆ, ಬ್ಯಾಂಗಲ್ಸು ಮೇಕಪ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಹಬ್ಬಕ್ಕೆ ಯಾರಿಗಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಂಗಲ್ಸ್ ಏನಾದರೂ ನೀವೇನು ಗಿಫ್ಟ್ ಕೊಡಬೇಕಂದ್ರೆ ರಿಟರ್ನ್ ಗಿಫ್ಟ್ಸು ಅರ್ಶಿನ ಕುಂಕುಮ ಕೊಡ್ತೀರಲ್ವ, ಆ ಥರ ಏನಾದರೂ ಕೊಡಬೇಕು ಅಂದರೆ ಕೂಡ ಇವರು ಕೂಡ ನಿಮಗೆ ಏನು ಅದು ಬಂಚಿ ಆದರೆ ಮಾಡಿಕೊಡ್ತಾರೆ ನಿಮಗೆ. ಸೊ ಇಲ್ಲಿ ಫುಲ್ಲು ನಿಮಗೆ
ಗ್ಲಾಸ್ ಬ್ಯಾಂಗಲ್ಸು, ಮೆಟಲ್ ಬ್ಯಾಂಗಲ್ಸು, ಫ್ಯಾನ್ಸಿ ಬ್ಯಾಂಗಲ್ಸು ಎಲ್ಲ ಕೂಡ ಇದೆ. ಸೊ ಡ್ರೆಸ್ಸು, ಸ್ಯಾರೀಸ್ ಯಾವ್ದಾದ್ರು ತೊಗೊಂಬಂದರೆ ನೀವು ಖುದ್ದಾಗಿ ನೀವು ಮ್ಯಾಚ್ ಮಾಡ್ಕೊಬೋದು, ಇಲ್ಲ ಮ್ಯಾಚ್ ಮಾಡಿ ಕಳಿಸ್ತಾರೆ, ಇಲ್ಲ ಆನ್ಲೈನ್ ಕೂಡ ಅವರೇ ಮ್ಯಾಚ್ ಮಾಡಿ ಕೂಡ ಕೊರಿಯರ್ ಕೂಡ ಕಳಿಸ್ಕೊಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಬ್ಯಾಂಗಲ್ ಸೆಕ್ಷನ್ಸ್ಗಾದ್ರೆ ಬಂದಿದ್ದೀವಿ. ಇದು ನಮ್ಮ ಶಾಪ್ ಅಲ್ಲಿರೋ ಫಸ್ಟ್ ಫ್ಲೋರ್ ಅಲ್ಲಿ ಬ್ಯಾಂಗಲ್ ಸೆಕ್ಷನ್ ಬಂದಿದೀವಿ. ಸೊ ಇಲ್ಲಿ ಗ್ಲಾಸ್ ಬ್ಯಾಂಗಲ್ಸ್, ಮೆಟಲ್ ಬ್ಯಾಂಗಲ್ಸ್, ಕಾಸ್ಮೆಟಿಕ್ಸ್, ಹೇರ್ ಆಕ್ಸೆಸರೀಸ್, ಸ್ಯಾರಿ ಪಿನ್ಸ್, ಡಾಬು, ವಂಕಿ, ಚಡೆಬಿಲ್ಲೆ ಪ್ರತಿಯೊಂದು ಸಿಗುತ್ತೆ. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲಾಸ್ ಬ್ಯಾಂಗಲ್ಸ್ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಪ್ರತಿಯೊಂದರಲ್ಲೂ ಡಿಫ್ರೆಂಟ್ ಸೈಜಸ್ ಇದೆ, ಅಪ್ ಟು 24 ಕಲರ್ಸ್ ವರ್ಗೂ ಸಿಗುತ್ತೆ. ಪೇಸ್ಟಲ್ ಕಲರ್ಸ್, ಟ್ರೆಡಿಷನಲ್ ಕಲರ್ಸ್ ಎಲ್ಲಾನು ಸಿಗುತ್ತೆ. ಸೊ ಯಾವುದೇ ಫಂಕ್ಷನ್ ಆಗಿರ್ಬೋದು ಅಥವಾ ಹಬ್ಬಕ್ಕಾಗಿರ್ಬೋದು, ನಿಮ್ದು ಸ್ಯಾರಿ ಅಥವಾ ಡ್ರೆಸ್ ಇದ್ರೆ ಅದಕ್ಕೆ ಮಿಕ್ಸ್ ಮ್ಯಾಚ್ ಮಾಡಿ ಕೊಡ್ತೀನಿ. ಓಕೆ, ಸೂಪರ್. ಸೊ ಆನ್ಲೈನ್ ಕೂಡ ಇರುತ್ತೆ ಮ್ಯಾಮ್? ಆನ್ಲೈನ್ ಕೂಡ ಇರುತ್ತೆ. ಬ್ಯಾಂಗಲ್ಸ್ ಮಿಕ್ಸ್ ಮ್ಯಾಚ್ ಮಾಡಿ ಕೊಡ್ತೀರಾ? ಓಕೆ, ಕಲರ್ ಕಳ್ಸಿದ್ರೆ ಫೋಟೋ ಕಳ್ಸಿದ್ರೆ ಮಿಕ್ಸ್ ಮ್ಯಾಚ್ ಮಾಡಿ ನಾವು ಕೊರಿಯರ್ ಮಾಡಿ. ಓಕೆ ಓಕೆ, ಸೂಪರ್. ಸೊ ಇಲ್ಲಿ ವಿಶೇಷವಾದಂತಹ ಬ್ಯಾಂಗಲ್ಸ್ ಕೂಡ ಇದೆ ನೋಡಿ, ಎಲ್ಲ ಕೂಡ ಗ್ಲಾಸ್ ಬ್ಯಾಂಗಲ್ಸ್, ಎಲ್ಲ ಕೂಡ ಡಿಸ್ಪ್ಲೇ ಮಾಡೋದಿಕ್ ಆಗಲ್ಲ ಅಂದ್ಬಿಟ್ಟು ಸೊ ಸ್ವಲ್ಪ ಮಾತ್ರ ಇಟ್ಟಿದ್ದಾರೆ. ಎಲ್ಲ ಕೂಡ ನ್ಯೂ ವೆರೈಟಿ ಈಗ ಬಂದಿರೋದು ರೈನ್ ಡ್ರಾಪ್ ಬ್ಯಾಂಗಲ್ಸ್, ಅದೆಲ್ಲ ಇವಾಗ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಬ್ಯಾಂಗಲ್ಸ್. ಎಲ್ಲ ಕೂಡ ಡಿಸ್ಪ್ಲೇ ಮಾಡಕ್ಕಾಗಲ್ಲ, ನಾನು ಹಾಗೇನೆ ಝೂಮ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದೀರಲ್ವಾ. ಅಮೇಝಿಂಗ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಸ್ಯಾರಿ ಆಗ್ಲಿ, ಎನಿ ಡ್ರೆಸ್ ಆಗ್ಲಿ, ಎನಿ ಫಂಕ್ಷನ್ಸ್ ಆಗ್ಲಿ, ಯಾವ್ದಕ್ಕಾದ್ರೂ ಕೂಡ ಆಗ್ಲಿ, ನೀವು ಬ್ಯಾಂಗಲ್ಸ್ ಏನಾದ್ರು ಬೇಕಂದ್ರೆ ಕನಿಕಾ ಬ್ಯಾಂಗಲ್ಸ್ಗೆ ಬರ್ಬೋದು. ಸೊ ಅಡ್ರೆಸ್ ಆದ್ರೆ ಆಲ್ರೆಡಿ ಮೇಡಮ್ ಆದ್ರೆ ಹೇಳಿದ್ದಾರೆ. ಸೊ ಇದು ಎನಿ ಟೈಮ್ ಇರತ್ತೆ ಬ್ಯಾಂಗಲ್ಸ್ ಆದ್ರೆ ಅಲ್ವಾ? ಒಕೇಶನ್ಸ್, ಎನಿ ಒಕೇಶನ್ಸ್ಗೆ ನೀವು ಬರ್ಬೋದು ಬ್ಯಾಂಗಲ್ಸ್ಗೆ. ಸೊ ಇದೊಂದು ವಿಶೇಷವಾಗಿದೆ ಮ್ಯಾಮ್ ಬ್ಯಾಂಗಲ್ಸ್. ಇದು ಗೋಲ್ಡ್ ಬ್ಯಾಂಗಲ್ಸ್. ಸೊ ನೀವು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಇದನ್ನ ಹಾಗೆ ಕೂಡ ಸೂಪರ್ ಆಗಿದೆ ನೋಡಿ, ಈ ತರ ಬರುತ್ತೆ. ಏನಿರುತ್ತೆ ಮ್ಯಾಮ್ ಪ್ರೈಸ್ ಇದು? ಸೊ ಇದು ನೆಕ್ಸ್ಟ್ ಇದು ಒಂದು ಹಬ್ಬಕ್ಕೆ ಅಂತ ಮಾಡಿರೋದು. ವರಮಹಾಲಕ್ಷ್ಮಿಗೆ ಮುತ್ತೈದೆಯರನ್ನ ಅರ್ಶಿನ ಕುಂಕುಮ ಕರೆದಾಗ ಬ್ಯಾಂಗಲ್ಸ್ ಮತ್ತೆ ಅರ್ಶಿನ ಕುಂಕುಮ ಪ್ಯಾಕೆಟ್ ಹಾಕಿ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇದು ಕೂಡ ರೆಡಿ ಅವೈಲಬಲ್ ಇರುತ್ತೆ. ಸಪೋಸ್ ಬಲ್ಕ್ ಆಗ್ಬೇಕು ಅಂದ್ರೆ ಪ್ರೀ ಆರ್ಡರ್ ಕೊಟ್ರು ಮಾಡ್ಕೊಡ್ತಾರೆ. ಓಕೆ ಓಕೆ, ಈ ತರ ಪ್ರೀ ಆರ್ಡರ್ ಕೊಟ್ರೆ ಕೂಡ ಇವ್ ನಿಮಗೆ ಮಾಡ್ಕೊಡ್ತಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಅರ್ಶಿನ ಕುಂಕುಮ ಇದ್ರಲ್ಲಿ ಬ್ಯಾಂಗಲ್ಸ್ ಅಷ್ಟೇ ಅಲ್ವಾ ಮ್ಯಾಮ್? ಇರೋದು 4 ಬ್ಯಾಂಗಲ್ಸ್ ಇದೆ ಅಲ್ವಾ? 6 ಬ್ಯಾಂಗಲ್ಸ್ ಇದೆ ಇದ್ರಲ್ಲಿ, ಅರ್ಶಿನ ಕುಂಕುಮ ಇದೆ. ಸೊ ಇನ್ನು ಏನಾದ್ರು ಹಾಕ್ಬೇಕು ಅಂದ್ರೆ ಅವರೇ ಹೇಳಿದ್ರೆ ಹಾಕೊಡ್ತೀರಲ್ವಾ? ಓಕೆ, ಚೆನ್ನಾಗಿದೆ. ಸೊ ಇದರಲ್ಲಿ ನಿಮ್ಗೆ ಥ್ರೆಡ್ ಬ್ಯಾಂಗಲ್ಸ್, ವೆಲ್ವೆಟ್ ಬ್ಯಾಂಗಲ್ಸ್, ಮೆಟಲ್ ಬ್ಯಾಂಗಲ್ಸ್ ಆಲ್ರೆಡಿ ಹೇಳಿದೀನಿ. ಸೊ ಅದ್ರಲ್ಲೇ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೋಡಿ, ಈ ತರ ಪ್ಲೈನ್ ಇರುತ್ತೆ. ಹಾಗೇನೆ ನಿಮ್ಗೆ ಅದ್ರಲ್ಲಿ ಏನು ಗೋಲ್ಡನ್ ಇದಿರತ್ತಲ್ಲ ವರ್ಕ್ ಇರುತ್ತೆ, ಹೌದು, ಬೀಡ್ಸ್ ಇರೋವಂಥದ್ದು, ಸ್ಟೋನ್ಸ್ ಇರೋವಂಥದ್ದು ಎಲ್ಲ ಕೂಡ ಇದೆ. ಜಸ್ಟ್ ರ್ಯಾಂಡಮ್ ಆದ್ರೆ ಹೇಳ್ಕೊಂಡ್ ಬರ್ತಾ ಇದೀನಿ. ಸೊ ಎಲ್ಲ ಒಳಗಡೆ ಇದೆ, ಎಲ್ಲ ಖಾಲಿ ಆಗಿದೆ ಅಂತ ಅನ್ಕೊಂಬಿಡಿ, ಒಳಗಡೆ ಇನ್ನೂ ಇದೆ. ಸೊ ಇವಾಗ ಹಬ್ಬ ಸೀಸನ್ ಇರೋದ್ರಿಂದ ಎಲ್ಲ ಖಾಲಿ ಆಗಿದೆ, ಸ್ಟಾಕ್ ಖಾಲಿ ಆಗ್ತಾ ಇದೆ, ರೀಸ್ಟಾಕ್ ಬರುತ್ತೆ. ನೋಡ್ತಾ ಇದ್ರಲ್ವಾ? ಸೊ ನಿನ್ನೆ ಸ್ಯಾಟರ್ಡೆ, ಸಂಡೇ ಎಲ್ಲ ಕೂಡ ಖಾಲಿ ಆಗಿರುತ್ತೆ. ಸೊ ಅದನ್ನೆಲ್ಲ ರೀಸ್ಟಾಕ್ ಮಾಡ್ತಾ ಇದಾರೆ. ಒಂದ್ ಕಡೆಯಿಂದ ಕೆಲಸ ಮಾಡ್ತಾ ಇದಾರೆ, ಒಂದ್ ಕಡೆಯಿಂದ ಖಾಲಿ ಆಗುತ್ತೆ. ಈಗ ಸೆಕೆಂಡ್ ಫ್ಲೋರ್ಗಾದ್ರೆ ನಾವು ಬಂದ್ವಿ ಫ್ರೆಂಡ್ಸ್. ಆಗಿದೆ ಇಲ್ಲಿ ಒಳಗಡೆ ಮಾಡಿರುವಂತದ್ದು ಕಂಪ್ಲೀಟ್ ಸೆಟಪ್ ಇದೆ ನೋಡಿ. ಹೌದು, ಬ್ಯಾಕ್ ಡ್ರಾಪ್ ಇಂದ ಹಿಡಿದು ನಿಮ್ಗೆ ಫ್ರಂಟ್ ಅಲ್ಲಿ ಹೇಗೆಲ್ಲ ಕಾಣುತ್ತೆ, ಹೌದು, ಆರ್ಚ್ ಇಂದ ಹಿಡಿದು ನೋಡಿ, ಇಲ್ಲೆಲ್ಲ ಡ್ರಾಪ್ಸ್ ಕಾಣ್ತಾ ಇದೆ ಅಲ್ವಾ ನಿಮ್ಗೆ, ಬೀಡ್ಸ್, ಕ್ರಿಸ್ಟಲ್ ಬೀಡ್ಸ್ ಮತ್ತೆ ವಿತ್ ನಿಮ್ಗೆ ರೋಸ್ ಫ್ಲವರ್ಸ್ ಇದೆ ನೋಡಿ, ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಕಲರ್ಸ್ ಕೂಡ ಸಿಗುತ್ತಲ್ವಾ? ಕಲರ್ಸ್ ಎಲ್ಲ ಸಿಗುತ್ತೆ, ಹೌದು. ಸೊ ಇದು ನಾನ್ ನಿಮ್ಗೆ ಏನೇನ್ ತೋರಿಸ್ದೆ ಅದನ್ನೆಲ್ಲ ಇಟ್ಟು ನಿಮ್ಗೆ ಡೆಮೋ ತರ ಮಾಡಿದೀವಿ. ಸೊ ಎಲಿಫೆಂಟ್ಸ್, ಪಿಕಾಕ್ಸ್, ಡ್ಯಾನ್ಸಿಂಗ್ ಡಾಲ್ಸ್, ಸ್ವಾನ್ಸ್ ಅದೆಲ್ಲಾನು ಇದೆ. ಎಲ್ಲ ಕೂಡ ಸೆಟಪ್ ಮಾಡಿ ಇಟ್ಟಿರೋಂಥದ್ದು. ಈ ತರ ನಿಮ್ ಕಾನ್ಸೆಪ್ಟ್ ಅಲ್ಲಿ ಕೂಡ ನಿಮ್ ಮಾಡ್ಬೇಕು ಅಂದ್ರೆ ಎಲ್ಲ ಕೂಡ ನಿಮ್ಗೆ ಸ್ಪೇರು ಸಿಗತ್ತೆ, ಹಾಗೇನೆ ಇಡೀ ಕೂಡ ನೀವು ತಗೊಂಡ್ ಹೋಗ್ಬೋದಲ್ವಾ? ನೆಕ್ಸ್ಟ್ ಮ್ಯಾಮ್, ಸೊ ಇದು ಈ ತರ ಸೈಡ್ ಪಿಲ್ಲೋ ಸಿಗುತ್ತೆ, ಆ ಕಡೆ ಈ ಕಡೆ ಇಟ್ಕೋದಕ್ಕೆ, ಪೀಠದ ಮೇಲೆ ಕೂರಿಸ್ತಾರೆ. ಹೌದೌದು. ಸೊ ಆ ಕಡೆ ಈ ಕಡೆ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದ್ರಲ್ಲೂ 2 ಸೈಜಸ್ ಸಿಗುತ್ತೆ ಮತ್ತೆ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ಸ್. ಓಕೆ, ಸೊ ಅದ್ರಲ್ಲೇ ನೋಡಿ ವೆರೈಟೀಸ್ ಆಫ್ ಕಲರ್ಸ್ ಹಾಗೇನೆ ಡಿಸೈನ್ಸ್ ಎಲ್ಲ ಕೂಡ ಬೇರೆ ಬೇರೆ ಇದೆ. ಹಾಗೇನೆ ನೋಡಿ, ಇದು ಬಾಳೆಹಣ್ಣಿನ ಗೊನೆ ಏನಿದೆ ಅಲ್ವಾ ಕೆಳಗಡೆ ತೋರಿಸಿದಾರಲ್ಲ, ಅದೇ ಕೂಡ ನೆಕ್ಸ್ಟ್ ಆದ್ರೆ ನಿಮ್ಗೆ ಬಾಳೆ ಗೊನೆ ಆದ್ರೆ ಬಂದಿದೆ ನೋಡಿ. ಸೊ ತುಂಬಾನೇ ಚೆನ್ನಾಗಿದೆ. ಅದ್ರ ಸೈಜಸ್ ಇದೆಯಮ್ಮ? 3 ಸೈಜ್. ನೆಕ್ಸ್ಟ್ ನಾವು ಆರ್ಚ್ ಗಳಾದ್ರೆ ನೋಡೋಣ. ಇದೊಂದು ಬೇರೆ ಆರ್ಚು, ಅದ್ರ ಹಿಂದ್ಗಡೆ ಒಂದಿರೋದು ಬೇರೆ ಆರ್ಚು. ಸೊ ಎರಡು ಕೂಡ ಒಂದೇ ಅಂತ ಅನ್ಕೊಂಬೇಡಿ. ಹೌದು, ಸೊ ಶೇಪ್ಸ್ ಅಲ್ಲಿ ಕೂಡ ನೋಡಿ, ಇದು ಸ್ಕ್ವೇರ್ ಬರುತ್ತೆ ನಿಮ್ಗೆ, ಅದು ಆರ್ಚ್ ತರ ಬರುತ್ತೆ. ಅದ್ರಲ್ಲಿ ಕೂಡ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೂಡ ಇದೆ ನೋಡಿ. ಸೊ ಇಲ್ಲಿ ಕೂಡ ಇದೆ ನೋಡಿ, ಅದೆಲ್ಲ ಇದೆ.
ಯಾವ ತರ ಯಾವ ಕಲರ್ ಯಾವ ಕಾಂಬಿನೇಷನ್ಸ್ ಬೇಕಲ್ಲ ಎಲ್ಲ ಕೂಡ ತಗೊಬಹುದು. ಒಂದು ಸ್ವಲ್ಪ ಮಾತ್ರ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ಡೆಮೋಗೆ. ಇನ್ನು ನೀವೇನಾದ್ರು ಬೇಕು ಅಂದ್ರೆ ಬೇರೆ ತರ ಕೂಡ ಸಿಗತ್ತೆ ನಿಮ್ಗೆ. ಜಸ್ಟ್ ಡಿಸ್ಪ್ಲೇಗೆ ಮಾತ್ರ ಸ್ಯಾಂಪಲ್ ಇಟ್ಟಿದ್ದಾರೆ ಅಷ್ಟೇ. ಇದೆಲ್ಲ ಏನ್ ರಂಗೋಲಿ ಡಿಸೈನ್ಸ್. ಇದು ಕೂಡ ಸೈಡ್ ಗೆ ಇಡುವಂತದ್ದು, ಕೆಳಗಡೆ ಫ್ಲೋರ್ ಮೇಲೆ ಇಡುವಂತದ್ದು. ಸೂಪರ್, ತುಂಬಾ ಓಕೆ. ಇದೆಲ್ಲ ನೋಡಿ ಹಾರಗಳು, ಹೀಗೇನು ತೋರಣಗಳು. ಸೊ ಹಾಗೇನೆ ಇದೆಲ್ಲ ಬಂದು ಡೆಕೋರೇಷನ್ ಗೆ ಕೆಳಗಡೆ ಏನ್ ತೋರಿಸಿದಾರಲ್ವಾ ಅದ್ರಲ್ಲಿ ಕಲರ್ ವೈಸ್ ಏನಾದ್ರು ಬೇಕು ಅಂದ್ರೆ ನೋಡಿ, ತುಳಸಿ ಕಟ್ಟೆ ರೆಡ್ ಕಲರ್ ಇದೆ, ಯೆಲ್ಲೋ ಕಲರ್ ಇದೆ, ಹಾಗೇನೆ ಎಲ್ಲ ಎಲಿಫೆಂಟ್ ಗಳು ಬ್ಲಾಕ್ ವೈಟ್ ಎಲ್ಲಾನು ಇದೆ. ಮತ್ತೆ ಇದು ಲಕ್ಷ್ಮಿ ಕೂತಿರೋದು, ಅಂಬಾರಿ ಮೇಲೆ ಕೂತಿರೋದು. ವಾವ್, ಸೂಪರ್. ಎಲಿಫೆಂಟ್ ಮೇಲೆ ಅದ್ರಲ್ಲೂ ಕೂಡ ವೈಟ್ ಮತ್ತೆ ಬ್ಲಾಕ್ ಎರಡು ಸಿಗುತ್ತೆ. ವಾವ್, ಅಂಬಾರಿ ಕುತ್ಕೊಂಡಿರೋಂಥದ್ದು ಲಕ್ಷ್ಮಿ ನೋಡಿ. ಅದ್ರಲ್ಲೂ ಸೈಜಸ್ ಸಿಗುತ್ತೆ. ಸೂಪರ್, ಚೆನ್ನಾಗಿದೆ. ತುಂಬಾನೇ ಚೆನ್ನಾಗಿದೆ, ಅಮೇಸಿಂಗ್ ಆಗಿದೆ. ಇದು ಕೂಡ ಆರ್ಚು ಕೆಳಗಡೆ ನಿಮ್ಗೆ ಸ್ಟ್ಯಾಂಡ್ ಕೂಡ ಇದೆ, ನೋಡ್ತಾ ಇರ್ಬೋದು. ನಿಮ್ಗೆ ಏನು ಬೀಳುತ್ತೆ ಅಂದ್ರೆ ಆಣಿ ಕೂಡ ಹಾಕಿ ಇದ್ ಮಾಡ್ಬೋದಲ್ಲಮ್ಮ. ಕೆಳಗಡೆ ಬೀಳಲೇಬಾರ್ದು, ಮೂವ್ ಆಗ್ಬಾರ್ದು ಅಂದ್ರೆ ನಿಮ್ಗೆ ಕೆಳಗಡೆ ಈ ತರ ಆಣಿ ಕೂಡ ಹಾಕಿ ಇಟ್ಕೊಳ್ಬಹುದು. ಚೆನ್ನಾಗಿದೆ. ಅದ್ರಲ್ಲಿ ಕಲರ್ಸ್ ವೇರಿಯೇಷನ್ಸ್ ಎಲ್ಲಾನು ಇದೆ. ಕೆಳಗಡೆ ತೋರಿಸಿದ್ರಲ್ಲಿ ನೀಟಾಗಿ ಕ್ಲಿಯರ್ ಆಗಿ ಕಾಣ್ಲಿಲ್ಲ. ಚಿಕ್ಕದಾಗಿ ಏನಾದ್ರು ಇರ್ತೀರಾ ಅಂದ್ರೆ ಪುಟ್ಟದಾಗಿ ತುಂಬಾನೇ ಎಲಿಗಂಟ್ ಸೂಪರ್ ಆಗಿ ಕಾಣುತ್ತೆ ನೋಡಿ. ಎಲ್ಲ ಕೂಡ ನಿಮ್ಗೆ ಗೌರಿಗೆ, ಗಣೇಶ, ಜನ್ಮಾಷ್ಟಮಿಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ಚೆನ್ನಾಗಿದೆ, ತುಂಬಾ ಟೈಮಲ್ಲಿ ಕೂಡ ಬೊಂಬೆ ಕೂರಿಸ್ತಾರೆ. ಚೆನ್ನಾಗಿದೆ, ಸೂಪರ್. ಹೌದೌದು, ಚೆನ್ನಾಗಿದೆ. ದೀಪದ ಕೆಳಗಡೆ ಸುತ್ತ ಇಡುವಂತ ಡಿಸೈನ್. ಸೊ ದೀಪ ಆ ಕಡೆ ಈ ಕಡೆ ಇಡ್ತೀವಲ್ಲ. ಹೌದೌದು, ಚೆನ್ನಾಗಿದೆ ನೋಡಿ. ಸೂಪರ್ ಆಗಿದೆ ನೋಡಿ. ಅದ್ರಲ್ಲಿ ಡಿಸೈನ್ಸ್ ವೇರಿಯೇಷನ್ ಎಲ್ಲ ಕೂಡ ಇದೆ. ಎಲಿಫೆಂಟ್ ತರ. ಓಕೆ, ದೀಪಕ್ಕೆ ಇಡೋಂಥದ್ದಲ್ವಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ದೀಪ ಇಡೋದು, ಫ್ಲೋರ್ ಮೇಲೆ ಹಾಕೋಂಥದ್ದಲ್ವಾ, ಚೆನ್ನಾಗಿದೆ. ಸೊ ಫೋಟೋಗೆಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಬ್ಯಾಕ್ ಡ್ರಾಪ್ಗೂ ಯೂಸ್ ಮಾಡ್ಬೋದು. ತೋರಣಗಳು ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ. ಡೋರ್ಗೆ, ದೇವ್ರ ಮನೆಗೆ. ಹೌದು. ಸೊ ಗಣೇಶ ಹಬ್ಬ ಬರ್ತಾ ಇದೆ, ಅದಕ್ಕೂ ಕೂಡ ನೀವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬಹುದು. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಯಾವ ಹಬ್ಬಕ್ಕೆ ಬೇಕಾದ್ರೂ ಯಾವ ತರ ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಬಹುದು ನೋಡಿ. ಇದು ರೋಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ರಿಯಲ್ ಇದ್ದಂಗಿದೆ ನೋಡಿ. ಇದರಲ್ಲಿ ಡಬಲ್ ಶೇಡ್ ಕೂಡ ಇದೆ, ಅದರಲ್ಲಿ ವೈಟ್ ವಿತ್ ಪಿಂಕು. ಚೆನ್ನಾಗಿದೆ ಎಲ್ಲ ಕೂಡ ಅಷ್ಟೇ. ಇದೊಂದು ಸ್ವಲ್ಪ ತೋರಿಸೋಣ. ನನ್ಗಾದ್ರೆ ಐಡಿಯಾ ಬರ್ಲಿಲ್ಲ ನೋಡಿ. ಹಿಂಗ್ ಬರುತ್ತೆ ನಿಮ್ಗೆ ಬ್ಯಾಕ್ ಡ್ರಾಪ್ ಹಿಂದ್ಗಡೆ ಹಾಕಿದಾಗ, ಅಥವಾ ತೋರಣ ಏನಾದ್ರು ಬಾಗಿಲಿಗೆ ಏನಾದ್ರು ಹಾಕಿದ್ರೆ ಈ ತರ ಬರುತ್ತೆ. ನಿಮ್ಗೆ ಡ್ರಾಪ್ ಬೀಳತ್ತೆ ಅಂದ್ರೆ ರೋಸ್ ಹೂವ. ಇದ್ರಲ್ಲೇ ನಿಮ್ಗೆ ಕಲರ್ ಬೇರೆ ಕಲರ್ಸ್ ಆದ್ರೆ ಕೂಡ ಇರುತ್ತೆ ನೋಡಿ. ರೋಸು ನೋಡ್ತಾ ಇದ್ರಲ್ವಾ, ತುಂಬಾನೇ ಚೆನ್ನಾಗಿದೆ. ಎಲ್ಲ ಹೊಸ ಹೊಸ ವೆರೈಟೀಸ್ ಇಲ್ಲಿ ಬಂದಿರೋಂಥದ್ದು. ಅಮೇಸಿಂಗ್ ಆಗಿದೆ ನೋಡಿ, ಸೂಪರ್ ಆಗಿದೆ. ಸೊ ಇದೆಲ್ಲ ಕೂಡ ಹಾರಗಳು ದೇವರಿಗೆ ಹಾಕುವಂಥದ್ದು. ದೇವ್ರಿಗೆ, ದೇವ್ರ ಫೋಟೋಗಳಿಗೆ, ಫ್ರೇಮ್ಸ್ಗೆ ಯಾವ ತರ ಕೂಡ ನೀವು ಯೂಸ್ ಮಾಡ್ಕೊಬಹುದು. ಚೆನ್ನಾಗಿದೆ. ಎಷ್ಟು ಬೇಕಾದ್ರೂ ಕೂಡ ಕಳ್ಸಿಕೊಡ್ತೀರಲ್ಲ ಮ್ಯಾಮ್. ಇದು ಕೂಡ ಆನ್ಲೈನ್ ಇರುತ್ತೆ, ಶಿಪ್ಪಿಂಗ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ. ಓಕೆ, ನೆಕ್ಸ್ಟ್ ನಮ್ದು ಜರ್ಮನ್ ಸಿಲ್ವರ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಸೊ ಇದ್ರಲ್ಲಿ ತುಂಬಾ ಡಿಫ್ರೆಂಟ್ ವೆರೈಟೀಸ್ ಪೂಜೆಗೆ ಬೇಕಾಗಿರುವಂತದ್ದು ಕಂಪ್ಲೀಟ್ ಸೆಟ್ ಸಿಗತ್ತೆ. ಸೊ ಈ ತರ ಪ್ಲೇನ್ ಪ್ಲೇಟ್ಸ್ ಮತ್ತೆ ಡಿಸೈನರ್ ಪ್ಲೇಟ್ಸ್ ಸಿಗುತ್ತೆ. ಅದರಲ್ಲಿ ಆಂಟಿಕ್ ಫಿನಿಶ್ ಇರೋದು ಈ ತರ ಬೌಲ್ ಸಿಗತ್ತೆ. ಮತ್ತೆ ಅರ್ಶಿನ ಕುಂಕುಮದ ಬಟ್ಲು ಸಪರೇಟ್ ಆಗಿರೋದು ಇದೆ, ಮತ್ತೆ 2 ಇರೋದು, 3 ಇರೋದು, 4 ಒಟ್ಟಿಗೆ ಇರುವಂತದ್ದು ಸಿಗುತ್ತೆ. ಮತ್ತೆ ಇದು ನೋಡಿ ಗಂಧದ ಬಟ್ಲು ಅಂತ ಹೇಳಿ, ಮತ್ತೆ ಕಳಶ ಗಂಧದ್ದು, ಮತ್ತೆ ನಾವು ಇದು ಪ್ರಸಾದ ತೀರ್ಥ ಎಲ್ಲ ಕೂಡ ಹಾಕಬಹುದು, ನೈವೇದ್ಯ ಮಾಡೋದಕ್ಕೆ ಕೂಡ. ಹೌದು. ಅದ್ ಬಿಟ್ಟು ಕಳಶ ಇಡೋದಕ್ಕೂ ಅಷ್ಟೇ ಪ್ಲೇನ್ ಆಗಿರ್ಬೋದು ಅಥವಾ ಡಿಸೈನ್ ಆಗಿರೋಂಥದ್ದು ಸಿಗತ್ತೆ. ಸೊ ಡಿಫ್ರೆಂಟ್ ಸೈಜಸ್ ಸಿಗತ್ತೆ ಮ್ಯಾಮ್. ಈ ತರ ದೊಡ್ಡದು ಬಿಂದಿಗೆ ಕೂಡ ಸಿಗತ್ತೆ ಕಳಶಕ್ಕೋಸ್ಕರ. ಮತ್ತೆ ಇಲ್ಲಿ ದೀಪಗಳು ಅಷ್ಟೇ, ಸ್ಮಾಲ್ ದೀಪ ಇಂದ ಪ್ಲೇನ್, ಮತ್ತೆ ಇಲ್ಲಿ ಮೀಡಿಯಂ ಸೈಜ್ ಅಪ್ ಟು ತುಂಬಾ ದೊಡ್ಡ ದೀಪಗಳವರೆಗೂ ಪ್ರತಿಯೊಂದು ಸಿಗುತ್ತೆ. ಸೊ ಪೂಜೆಗೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮ್ ನಮ್ಮಲ್ಲಿ ಸಿಗುತ್ತೆ. ಸೊ ಎಲ್ಲಾದ್ರಲ್ಲೂ ಡಿಫ್ರೆಂಟ್ ಸೈಜಸ್ ಇರುತ್ತೆ, ಸ್ಮಾಲ್, ಬಿಗ್, ಮೀಡಿಯಂ. ಸೊ ಪ್ಲೇನ್ ಬೇಕಂದ್ರೆ ಪ್ಲೇನ್ ತಗೋಬಹುದು, ಡಿಸೈನರ್ ಕೂಡ ತಗೋಬಹುದು. ಮತ್ತೆ ಇದೆಲ್ಲ ಕ್ರಾಸ್ ಐಟಮ್ಸ್. ಇದ್ರಲ್ಲೂ ಅಷ್ಟೇ ದೀಪ, ಕಾಮಾಕ್ಷಿ ದೀಪ, ಇದು ಹೊಸದಾಗಿ ಬಂದ ಶಂಕು ಚಕ್ರ ನಾಮ ಆತರ ಹೊಸದಾಗಿ ಬಂದಿರೋಂಥದ್ದಲ್ವಾ ಮ್ಯಾಮ್? ಇದರಲ್ಲೂ ಕೂಡ ಪ್ಲೇಟ್ಸ್ ಎಲ್ಲ ಸಿಗುತ್ತೆ. ಓಕೆ. ಸೊ ಇದೆಲ್ಲ ಇದು ಪೀಸ್ ಲೆಕ್ಕ ಇರುತ್ತೆ ಮ್ಯಾಮ್ ಜರ್ಮನ್ ಸಿಲ್ವರ್? ಇದೆಲ್ಲ ಗ್ರಾಮ್ ಲೆಕ್ಕ ಇರುತ್ತೆ, ವೇ ಮಾಡ್ಬಿಟ್ಟು ಪ್ರೈಸ್ ಎಲ್ಲ.
ಸೊ ಇದೆಲ್ಲ ನಿಮ್ಗೆ ವರಮಹಾಲಕ್ಷ್ಮಿಗೆ ಅಮ್ಮನವ್ರನ್ನ ಕಲಶ ಇಡೋದಕ್ಕೋಸ್ಕರ ಇದೆಲ್ಲ ಇಟ್ಕೊಬಹುದು. ಸೊ ಹೊಸ ಡಿಸೈನ್ಸ್ ಬಂದಿದೆ. ಡಿಸ್ಪ್ಲೇಗೆ ಮಾತ್ರ 1-2 ತೋರಿಸ್ತಾ ಇದ್ದೀನಿ ಅಷ್ಟೇ. ಹೌದು, ಸೈಜ್ ವೈಸ್ ಆದ್ರೆ ಇನ್ನೂ ಅನೇಕ ಸೈಜಸ್ ಇದೆ ಅಲ್ವಾ ಇದರಲ್ಲಿ. ಹೌದು, ಫ್ಲವರ್ ಬಾಸ್ಕೆಟ್ಸ್ ತುಂಬಾ ವೆರೈಟೀಸ್ ಇದೆ. ಓಕೆ ಓಕೆ. ಇಲ್ಲಿ ಪೂಜಾ ಐಟಮ್ಸ್, ದೇವಸ್ಥಾನಕ್ಕೆ ಏನಾದ್ರು ಐಟಮ್ಸ್ ಬೇಕಿದ್ರೆ, ಬ್ಯಾಂಗಲ್ಸ್ ಬೇಕಿದ್ರೆ, ಅರ್ಶನಾಕ್ ಏನಾದ್ರು ಬೇಕಿದ್ರೆ, ವರಮಹಾಲಕ್ಷ್ಮಿ ಐಟಮ್ಸ್ ಏನಾದ್ರು ಬೇಕಿದ್ರೆ, ಎನಿ ಫೆಸ್ಟಿವಲ್ ಐಟಮ್ಸ್ ಏನಾದ್ರು ಬೇಕಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಶಾಪ್ಗೆ. ಗಿಫ್ಟ್ಸ್ ಕೂಡ ನಮ್ಮ ಹತ್ರ ಸ್ಮಾಲ್ ಐಟಮ್ಸ್. ಓಕೆ ಓಕೆ. ಕುಂಕುಂಬರ್ಣಿಗಳು, ಇದು ಕಾಮಧೇನು ಆಗಿರ್ಬೋದು. ಸೊ ಅದು ಕೂಡ ಪ್ರತಿಯೊಂದು. ಓಕೆ ಓಕೆ. ದೇವ್ರ ಸಾಮಾನ್ ಅಂದ್ರೆ ದೇವ್ರಿಗೆ ಬೇಕಾಗಿರೋ ಬಾಡ್ ಜ್ಯುವೆಲ್ರಿ ಕೂಡ ನಮ್ಮ ಹತ್ರ ಇದೆ. ಸೊ ಅದು ಹಸ್ತಪಾದ ಆಗಿರ್ಬೋದು, ದೊಡ್ಡ ನೆಕ್ಲೆಸ್, ಕಿರೀಟ, ಮತ್ತೆ ತ್ರಿಶೂಲ. ಸೊ ಆತರ ತುಂಬಾ ವೆರೈಟೀಸ್ ಇದೆ. ಅದ್ರಲ್ಲಿ ಕೂಡ ತುಂಬಾ ಸೈಜಸ್ ಇದೆ. ಸಪೋಸ್ ನೀವ್ ಯಾವ್ದಾದ್ರು ದೇವಸ್ಥಾನಕ್ಕೆ ಏನಾದ್ರು ಕೊಡ್ಬೇಕು ಅಂತ ಇದ್ರೆ ಅದು ಕೂಡ ನೀವು ಮೆಜರ್ಮೆಂಟ್ ತಗೊಂಡ್ ಮಾಡ್ಕೊಟ್ರೆ ಅದು ಕೂಡ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಇಲ್ಲ ನಮ್ಮ ಹತ್ರ ಇರೋದೇ ಆಗತ್ತೆ ಅಂದ್ರೆ ಅದು ಕೂಡ ಮಾಡ್ಕೊಡ್ತೀವಿ. ಓಕೆ. ಪ್ರಭಾವಳಿಗಳು ಎಲ್ಲ ಕಿರೀಟಗಳು ಪ್ರತಿಯೊಂದು ಸಿಗುತ್ತೆ. ಕಣ್ಣು, ಕೈ ಎಲ್ಲಾನು. ಓಕೆ ಓಕೆ ಓಕೆ. ತುಂಬಾ ಅಮೇಜಿಂಗ್ ಕಲೆಕ್ಷನ್ಸ್ ಇದೆ. ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ದೇವರಿಗೆ. ಸೊ ವೆಂಕಟೇಶ್ವರನ್ ಪಾದಗಳಾದ್ರೆ ನೋಡಿರ್ತೀರಲ್ವಾ, ಅದೇ ತರ ನನ್ಗೆ ಫೀಲ್ ಆಯ್ತು. ತುಂಬಾನೇ ಚೆನ್ನಾಗಿದೆ ನೋಡಿ. ಸೊ ಈ ತರ ಬರುತ್ತೆ ನಿಮ್ಗೆ ಕೆಳಗಡೆ, ಈ ತರ ಬರುತ್ತೆ ನೋಡಿ ಪಾದಗಳಿಗೆ. ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಕೂಡ ದೇವಸ್ಥಾನಕ್ಕೆ ಕೊಡುವಂತಹ ಐಟಮ್. ಸೈಜ್ ತುಂಬಾನೇ ಇದೆ, ಯಾವ ಸೈಜ್ ಬೇಕಾದ್ರೂ ಕೂಡ ಇದೆ. ಬಟ್ ಕಸ್ಟಮೈಸ್ ಕೂಡ ಮಾಡ್ಕೊಡ್ತೀರಲ್ವಾ, ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಸೊ ಹಬ್ಬಕ್ಕೆ ಅಂತ ತುಂಬಾ ಕಲೆಕ್ಷನ್ಸ್ ಬಂದಿದೆ. ಖಂಡಿತ ಶಾಪ್ ವಿಸಿಟ್ ಮಾಡಿ. ನಿಮ್ಗೆ ಹಬ್ಬಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಐಟಮು ಸಿಗುತ್ತೆ. ಸೊ ನಮ್ಮಲ್ಲಿ ನೀವು 10,000ಕ್ಕಿಂತ ಜಾಸ್ತಿ ಶಾಪ್ ಮಾಡಿದ್ರೆ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಕೂಡ ಇರುತ್ತೆ. ಸೊ ನಿಮ್ಗೆ ವಿಡಿಯೋ ಕಾಲ್ ಆಪ್ಷನ್ ಕೂಡ ಇರುತ್ತೆ. ಇನ್ ಕೇಸ್ ಬರಕ್ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಕಾಲ್ ಆಪ್ಷನ್ ಕೂಡ ತಗೊಂಡು ನೀವು ಪರ್ಚೇಸ್ ಮಾಡಬಹುದು. ಆಲ್ ಓವರ್ ದಿ ವರ್ಲ್ಡ್ ನಾವು ಕೊರಿಯರ್ ಮಾಡ್ತೀವಿ. ಸೊ ನಮ್ ಶಾಪ್ ಲೊಕೇಟ್ ಆಗಿರೋದು ಮಲ್ಲೇಶ್ವರಂ 9th ಕ್ರಾಸ್ ಸಂಪಿಗೆ ರೋಡ್ ಅಲ್ಲಿ, ಕನಿಕಾ ಬ್ಯಾಂಗಲ್ಸ್ ಅಂತ. ಸೊ ಸಿಟಿ ಸೆಂಟ್ರಲ್ ಲೈಬ್ರರಿ ಪಕ್ಕದಲ್ಲೇ ಇದೆ ಮ್ಯಾಮ್. ಖಂಡಿತ ಶಾಪ್ ವಿಸಿಟ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್.